Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ರೋಟಿ ಅನ್ನೋ ಒಂದು ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ, ರೊಟ್ಟಿ ಅನ್ನೋ ಒಂದು ಲೆಸನ್ ಬಂದ್ಬಿಟ್ಟು ಕನ್ನಡದಲ್ಲೇ ಬರೆದಿರುವಂಥ ಒಂದು ಲೆಸನ್ನು. ಸೊ ಇದನ್ನು ಕನ್ನಡದಲ್ಲಿ ಯಾರು ಬರೆದಿರೋದು ಅಂದರೆ P. ಲಂಕೇಶ್ ಅವರು, ಬಟ್ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋದು ನಟರಾಜ್ ಉಲಿಯಾರ್ ಅಂತ ಹೇಳಿ. ಈ ಒಂದು ಸ್ಟೋರಿ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ಸೊ ಈ ಒಂದು ಸ್ಟೋರಿಲಿ ನಾವು ಹಂಗರ್ ಬಗ್ಗೆ ಆಗಿರ್ಬೋದು, ಪಾವರ್ಟಿ ಬಗ್ಗೆ ಆಗಿರ್ಬೋದು, ಸೋಷಿಯಲ್ ಇನ್ಜಸ್ಟಿಸ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ತಿಳಿತಾ ಹೋಗ್ತೀವಿ. ಓಕೆನಾ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಒಬ್ಬ ವ್ಯಕ್ತಿ ಹಸುವಾಗಿದ್ರೆ ಅಥವಾ ಹಸುವಿನಿಂದ ಒಬ್ಬ ವ್ಯಕ್ತಿ ಇದ್ದ ಅಂದ್ರೆ ಅವನು ಏನೇ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿರ್ತಾನೆ. ಅಂದ್ರೆ ಅವನ ಒಂದು ಹೊಟ್ಟೆ ಹಸುವೇನಿರುತ್ತೆ ನೋಡಿ, ಹಸುವನ್ನ ತೀರಿಸ್ಕೋಬೇಕು ಅಂತ ಹೇಳಿ ಅವನು ಬೇಕಾದ್ರೆ ಕಳ್ತನ ಮಾಡೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು, ಇಂಥ ಒಂದು ಕೆಲಸ ಎಲ್ಲ ಮಾಡ್ತಾನೆ. ಓಕೆನಾ, ಸೊ ಈ ಒಂದು ಸ್ಟೋರಿನೂ ಕೂಡ ಅದ್ರ ರಿಲೇಟೆಡ್ ಆಗಿದೆ. ಸೊ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಸ್ಟೋರಿ ಕಂಪ್ಲೀಟ್ ಆಗಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಬಟ್ ಒಂದು ವ್ಯಕ್ತಿಗೆ ಹಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅವನಿಗೆ ಅವನ ಹತ್ರ ಇರುವಂಥ ಒಂದು ವಸ್ತು, ಊಟ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಪಾವರ್ಟಿಲಿರೋರಿಗೆ ಒಂದು ಊಟ ಎಷ್ಟು ಇಂಪಾರ್ಟೆಂಟು, ಹಾಗೆ ಹಸುವಲ್ಲಿರೋರಿಗೆ ಊಟ ಎಷ್ಟು ಇಂಪಾರ್ಟೆಂಟ್, ಎರಡರ ಬಗ್ಗೆ ಒಂದು ಕಂಪ್ಯಾರಿಸನಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ, ಸೊ ಇವಾಗ ನಾವು ಒಂದು ಈ ಸ್ಟೋರಿನ ನೋಡೋದಾದ್ರೆ ಈ ಸ್ಟೋರಿ ಬಂದ್ಬಿಟ್ಟು ಮಿಡಲ್ ಏಜ್ ವುಮನ್. ಅಂದರೆ ಇವ್ರಿಗೆ ತುಂಬ ವಯಸ್ಸು ಆಗಿರಲ್ಲ, ತುಂಬ ಹೆಂಗಾಗೂ ಇರಲ್ಲ, ಆಲ್ರೆಡಿ ಇವ್ರ ಮಗಳಿಗೆ ಮದುವೆ ಆಗಿರುತ್ತೆ. ಓಕೆನಾ, ಒಂದು ವುಮನ್ ಏನು ಮಾಡ್ತಾರೆ ಅಂದರೆ ಇವ್ರು ಯೂಶಲಿ ಊರಲ್ಲಿ ಇದ್ದಿದ್ದ ಅಂದರೆ ವಿಲೇಜಲ್ಲಿ ವಾಸವಾಗಿರ್ತಾರೆ. ಇವರು ಸಿಟಿಗೆ ಬರಬೇಕು ಅಂತ ಹೇಳಿ ಬರ್ತಾರೆ. ಯಾಕೆ ಸಿಟಿಗೆ ಬರ್ತಾರೆ ಅಂದರೆ ಅವ್ರ ಮಗಳಿಗೆ ಅವಾಗ ತಾನೇ ಒಂದು ಬೇಬಿ ಡೆಲಿವರಿ ಆಗಿರುತ್ತೆ. ಅಂದರೆ ಅವ್ರ ಮಗಳು ಬಾಣಂತನ ಮಾಡಬೇಕು ಅನ್ನೋ ಒಂದು ರೀಸನಿಂದ ಈ ವುಮನ್ನು ಅವರ ಒಂದು ವಿಲೇಜಿಂದ ಸಿಟಿಗೆ ಹೋಗಿ ಅವ್ರ ಮಗಳನ್ನ ನೋಡಿಕೊಂಡು, ಹಾಗೆ ಮಗು ಇರುತ್ತಲ್ಲ ಆ ಮಗುಗೆಲ್ಲ ಕೇರ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಈ ವುಮನ್ ಏನು ಮಾಡ್ತಾರೆ ಅಂದರೆ ಅವರ ಒಂದು ಹಳ್ಳಿಯಿಂದ ಸಿಟಿಗೆ ಹೋಗಬೇಕು ಅಂತ ಹೇಳಿ ರೈಲಲ್ಲಿ ಹೋಗ್ತಾರೆ. ಓಕೆನಾ, ಅವರು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಸಿಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಈ ವ್ಯಕ್ತಿ ಇಳ್ಕೊಳ್ತಾರೆ. ಓಕೆನಾ, ಈ ವುಮನ್ ಏನಿದ್ರಲ್ಲ ಅವರು ಸಿಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಳ್ತಾರೆ. ಅವ್ರ ಊರಿಂದ ಹತ್ತಿರುವಂಥ ಒಂದು ರೈಲಲ್ಲಿ ಸಿಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಳ್ತಾರೆ. ಯಾಕೆ ಅಂದರೆ ಸಿಂಗಾರಪೇಟೆ ರೈಲ್ವೆ ಸ್ಟೇಷನಿಂದ ಅವ್ರ ಮಗಳಿರುವಂಥ ಒಂದು ಸಿಟಿಲಲ್ವ ಅವ್ರ ಮಗಳು ವಾಸವಾಗಿದ್ದು, ಆ ಸಿಟಿಗೆ ಒಂದು 4 ಮೈಲ್ಸ್ ದೂರದಷ್ಟಿರುತ್ತೆ. ಓಕೆನಾ, ಅವರು ಇಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗಬೇಕಾಗಿರುತ್ತೆ ಅವ್ರ ಮಗಳು ಮನೆಗೆ. ಸೊ ಅದಕ್ಕೆ ಇವ್ರೇನು ಮಾಡ್ತಾರೆ, ಆ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ಮೇಲೆ ಅವ್ರಿಗೆ ತುಂಬ ಚೇಂಜಸ್ಗಳು ಕಾಣಿಸುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಊರಿನ ವಾತಾವರಣನೇ ಬೇರೆ ಥರ ಇರುತ್ತೆ, ಹಾಗೆ ಸಿಟಿ ವಾತಾವರಣನೇ ಬೇರೆ ಥರ ಇರುತ್ತೆ. ಓಕೆನಾ, ಸೊ ಈ ವುಮನ್ ಒಂದ್ಸತಿ ರೈಲ್ವೆ ಸ್ಟೇಷನಲ್ಲಿ ಇಳಿದ ತಕ್ಷಣ ಅವರು ತುಂಬ ಥಿಂಗ್ಸ್ಗಳನ್ನ ನೋಟಿಸ್ ಮಾಡ್ತಾರೆ. ಏನೇನು ಅಂದರೆ ಅಲ್ಲಿರುವಂಥ ರೈಲ್ವೆ ಸ್ಟೇಷನ್ನು ಗಲೀಜಾಗಿರುತ್ತೆ, ಅದನ್ನು ನೋಡ್ತಾರೆ. ಹಾಗೆ ಅಲ್ಲಿ ತುಂಬ ಜನ ಕೂಲಿಗಳಿರ್ತಾರೆ. ಅಂದರೆ ಏನು, ಇವಾಗ ರೈಲ್ ಇಳಿದ ತಕ್ಷಣ ಒಬ್ಬ ವ್ಯಕ್ತಿ ಬ್ಯಾಗ್ಗಳನ್ನ ಕ್ಯಾರಿ ಮಾಡ್ತಾರಲ್ವ, ಅಂಥವ್ರನ್ನ ಕೂಲೀಸ್ ಅಂತೀವಿ. ಸೊ ಅವ್ರು ಏನು ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಹಾಗೆ ತುಂಬ ಜನ ಹಸುವಿನಿಂದ ಕುತ್ಕೊಂಡಿರ್ತಾರೆ, ತುಂಬ ಜನ ಬಟ್ಟೆನೇ ಹಾಕ್ಕೊಂಡಿರಲ್ಲ, ಅಂದರೆ ಹರ್ಕಿನ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ. ಹಾಗೆ ಒಂದು ಸ್ವಲ್ಪ ಜನ ಏನು ಮಾಡ್ತಿರ್ತಾರೆ ಅಂದರೆ ಅವ್ರ ಮಕ್ಕಳನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದನ್ನ ನೋಡ್ತಾರೆ. ಹಾಗೆ ತುಂಬ ಜನ ಸ್ಮೋಕ್ ಮಾಡೋದನ್ನ ನೋಡ್ತಾರೆ, ಮತ್ತು ಪೊಲಿಟಿಕಲ್ ಪ್ರೊಸೆಷನ್ ಅನ್ನೋದನ್ನ ನೋಡ್ತಾರೆ. ಇದನ್ನೆಲ್ಲ ತುಂಬ ಥಿಂಗ್ಸ್ಗಳನ್ನ ಈ ವುಮನ್ ನೋಟಿಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಇವ್ರು ನೋಟಿಸ್ ಮಾಡಿದ್ಮೇಲೆ ಇವ್ರಿಗೊಂದು ಕಡೆ, ಯಾಕೆ ಅಂದರೆ ಇವ್ರು ಹಳ್ಳಿಲಿದ್ದಿದ್ದಕ್ಕೂ ಸಡನ್ನಾಗಿ ಸಿಟಿಗೆ ಬಂದಿದ್ದಕ್ಕೆ ಇವರು ತುಂಬ ಚೇಂಜಸ್ಗಳನ್ನ ಇವರು ನೋಟಿಸ್ ಮಾಡ್ತಾ ಹಾಗೆ ಅವ್ರ ಮಗಳು ಮನೆಗೆ ಹೋಗ್ತಾರೆ. ಸೊ ಅವ್ರ ಮಗಳು ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರ ಒಂದು ಅಳಿಯ ಬಂದ್ಬಿಟ್ಟು ಅವರು ಆಫೀಸ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಮಗಳು ಮನೇಲಿ ಇರ್ತಾಳೆ. ಇದನ್ನೆಲ್ಲ ನೋಟಿಸ್ ಮಾಡ್ತಾರೆ. ಹಾಗೆ ಈ ವುಮನ್ ಏನು ಮಾಡ್ತಾರೆ ಅಂದರೆ ಅವ್ರ ಮಗಳು ಬಾಣಂತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಮನೇಲಿ ಕೆಲಸ ಆಗಿರ್ಬೋದು, ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಈ ವರ್ಕ್ ಎಲ್ಲ ಅವ್ರು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ 1 ವೀಕ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಅವ್ರು ಹೋಗಿ 1 ವೀಕ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಒಂದು ಕಡೆ ಅಲ್ಲಿ ಸಿಟಿ ವಾತಾವರಣ ಅವ್ರಿಗೆ ಅಷ್ಟು ಇಷ್ಟ ಆಗ್ತಿರಲ್ಲ. ಓಕೆನಾ, ಆ ವುಮನ್ಗೆ. ಯಾಕೆ ಅಂದರೆ ಅವ್ರ ಹಳ್ಳಿಲಿದ್ದು ರೂಢಿಯಾಗಿ ಅವ್ರಿಗೆ ಸಿಟಿಗೆ ಬಂದಿದ ತಕ್ಷಣ ಅವ್ರಿಗೆ ಎಲ್ಲ ಒಂದೊಂದು ಥಿಂಗ್ಸ್ಗಳು ಏನಿರುತ್ತೆ ಅಂದರೆ ನ್ಯೂ ಥಿಂಗ್ಸ್ಗಳು ಏನಿರುತ್ತಲ್ಲ ಅದನ್ನು ಅವ್ರಿಗೆ
ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಈ ವಾತಾವರಣ ನನಗೆ ಸೆಟ್ ಆಗಲ್ಲ ಅಂತ ಹೇಳಿ ಅವ್ರಿಗೆ ಅನಿಸಿ ಅವ್ರೇನು ಮಾಡ್ತಾರೆ, ಮತ್ತೆ ಅವ್ರ ಊರಿಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಓಕೆನಾ, ಆ ವುಮನ್ನು. ಆವಾಗ ಅವ್ರ ಮಗಳು ಏನು ಮಾಡ್ತಾರೆ, ಓಕೆ ಅಮ್ಮ ಊರಿಗೆ ಹೋಗ್ತಿದಾರಲ್ವಾ ಅಂದ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ರೊಟ್ಟಿನ ಮಾಡಿ ಒಂದು ಬ್ಯಾಗಿಗೆ ಹಾಕ್ಕೊಡ್ತಾರೆ. ಹಾಗೆ ರೊಟ್ಟಿಗಳ ಜೊತೆಗೆ ಸ್ವಲ್ಪ ಹಣ್ಣುಗಳು, ಅಂದರೆ ಇವಾಗ ಅವರು ರೈಲಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನಾದ್ರು ತಿನ್ನಬೇಕು ಅನ್ಸುತ್ತಲ್ವ, ಅದಕ್ಕೆ ಅವ್ರೇನು ಮಾಡ್ತಾರೆ, ಸ್ವಲ್ಪ ಹಣ್ಣುಗಳು ಹಾಗೆ ರೊಟ್ಟಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರ ಅಮ್ಮನ ಕೈಲಿ ಕೊಡ್ತಾರೆ. ಓಕೆನಾ. ಇವ್ರ ಅಮ್ಮ ಬಂದ್ಬಿಟ್ಟು ಇವ್ರು ತುಂಬ ಏನು ರಿಚ್ ಅಲ್ಲ, ನಾರ್ಮಲ್ ಪರ್ಸನು, ಪುವರ್ ಪರ್ಸನ್ನೇ. ಓಕೆನಾ, ಇವ್ರಿಗೂ ಕೂಡ ಪಾವರ್ಟಿ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ. ಸೊ ಅವ್ರೇನು ಮಾಡ್ತಾರೆ, ಓಕೆ ರೊಟ್ಟಿ ಎಲ್ಲ ತೊಗೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಂದನೇ ಅವ್ರು ಮತ್ತೆ ರಿಟರ್ನ್ ಹೋಗಬೇಕಾಗಿರುತ್ತೆ, ಅಂದರೆ ಅವ್ರು ರೈಲಲ್ಲೇ ಹೋಗಬೇಕಾಗಿರುತ್ತೆ. ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಯೋಚನೆ ಮಾಡ್ತಿರ್ತಾರೆ ಅಂದರೆ ಅವರು ಅಂದ್ಕೊಳ್ತಾರೆ, ಇವಾಗ ಆಟೋ ರಿಕ್ಷಾದಲ್ಲಿ ಅಥವಾ ಟಾಂಗಾ ಗಾಡಿ ಏನಾದ್ರು ತೊಗೊಂಡು ಹೋದ ಅಂದರೆ ರೈಲ್ವೆ ಸ್ಟೇಷನ್ಗೆ ಅದಕ್ಕೆ 2 ರೂಪೀಸ್ ಆಗುತ್ತೆ ಅವ್ರ ಮನೆಯಿಂದ, ಅಂದರೆ ಅವ್ರ ಮಗಳಿರುವಂಥ ಒಂದು ಜಾಗದಿಂದ ರೈಲ್ವೆ ಸ್ಟೇಷನ್ಗೆ 2 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಅವ್ರ ಅಮ್ಮ ಏನು ಅಂದ್ಕೊಳ್ತಾರೆ, ಓಕೆ ಇವಾಗ 2 ರೂಪಾಯಿ ಚಾರ್ಜ್ ಆಗೋದಾದರೆ ಜಸ್ಟ್ ನಾನು ವಾಕ್ ಮಾಡಿಕೊಂಡೇ ಹೊಂಟೋದ್ರೆ ಆ 2 ರೂಪಾಯಿ ಉಳಿಸ್ಬೋದು ಅನ್ನೋ ಒಂದು ರೀಸನ್ಗೆ ಈ ವುಮನ್ ಏನು ಮಾಡ್ತಾರೆ ಅಂದರೆ ಅವ್ರ ಮಗಳಿರುವಂಥ ಒಂದು ಜಾಗದಿಂದ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡೇ ಹೋಗ್ತಾರೆ. ಓಕೆನಾ, ನಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ಗೆ ತಲುಪ್ತಾರೆ. ತಲುಪಿದ ಮೇಲೆ ಏನು ಮಾಡ್ತಾರೆ ಅವರು, ಅಲ್ಲೆಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ರೈಲ್ವೆ ಸ್ಟೇಷನ್ ಫುಲ್ ಗಲೀಜಾಗಿರುತ್ತೆ, ಅದನ್ನೇ ಇವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಓಕೆನಾ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಚೇರ್ಸ್ ಎಲ್ಲ ನೋಡ್ತಾರೆ, ಅಲ್ಲಿರುವಂಥ ಚೇರ್ಸ್ನ ನೋಡಿದ್ರೆ ಅದೆಲ್ಲ ಫುಲ್ಲು ಗಲೀಜಾಗಿರುತ್ತಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಬೇಡ ನಾನು ಕೆಳಗಡೆನೇ ಕೂತ್ಕೊಳ್ಳೋಣ ಅಂತ ಹೇಳಿ, ರೈಲ್ ಬರೋವರೆಗೂ ಕೆಳಗಡೆ ಕೂತ್ಕೊಳ್ಳೋಣ ಅಂತ ಹೇಳಿ ಅವರು ಕೆಳಗಡೆ ಕೂತ್ಕೊಂಡಿರ್ತಾರೆ. ಓಕೆನಾ, ಕೂತ್ಕೊಂಡು ಅವ್ರು ತಂದಿದ್ರಲ್ಲ ಬ್ಯಾಗ್ ಎಲ್ಲ, ಆ ಬ್ಯಾಗ್ನೆಲ್ಲ ಇಟ್ಕೊಂಡು ಪಕ್ಕದಲ್ಲೇ ಅವ್ರು ಅಲ್ಲೇ ಕುತ್ಕೊಂಡಿರ್ತಾರೆ. ಸೊ ಕುತ್ಕೊಂಡ್ಮೇಲೆ ಅವ್ರೇನು ಮಾಡ್ತಾರೆ, ಇವಾಗಿನೇನು ಟ್ರೈನ್ ಬರ್ಬೋದು ಅಂತ ಹೇಳಿ ನೋಡ್ತಿರ್ತಾರೆ. ನೋಡ್ಬೇಕಾದ್ರೆ ಸಡನ್ನಾಗಿ ಒಬ್ಬ ವ್ಯಕ್ತಿನ ಅವರು ಗಮನಿಸ್ತಾರೆ. ಓಕೆನಾ, ಏನಕ್ಕೆ ಅಂದರೆ ಆ ವ್ಯಕ್ತಿ ಬಂದ್ಬಿಟ್ಟು ತುಂಬ ಇವ್ರನ್ನೇ ನೋಡ್ತಿರ್ತಾರೆ. ಹಾಗೆ ಆ ವ್ಯಕ್ತಿ ಅಪಿರಿಯನ್ಸ್ ಹೆಂಗಿರುತ್ತೆ ಅಂದರೆ ಬಟ್ಟೆ ಒಂದು ಸ್ವಲ್ಪ ಹರಿದೋಗಿರುತ್ತೆ, ಹಾಗೆ ಜಡೆ ಒಂದಿಷ್ಟು ಉದ್ದ ಕೂದಲನ್ನು ಬಿಟ್ಕೊಂಡಿರ್ತಾರೆ, ಹಾಗೆ ಅವ್ರ ಗಡ್ಡ ಎಲ್ಲ ಬಂದಿರುತ್ತೆ, ಮೀಸೆ ಎಲ್ಲ ಅನ್ಶೇವ್ಡ್ ಇರುತ್ತೆ. ಓಕೆನಾ, ಯಾವುದು ಶೇವ್ಡ್ ಆಗಿರಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಅವ್ರು ನೋಟಿಸ್ ಮಾಡಿಬಿಟ್ಟು ಅವ್ರಿಗೊಂದು ಕಡೆ ಭಯ ಆಗುತ್ತೆ. ಯಾಕೆಂದರೆ ಆ ವ್ಯಕ್ತಿ ಇವ್ರನ್ನೇ ನೋಡ್ತಿರ್ತಾರಲ್ವ, ಅವ್ರಿಗೆ ಒಂದು ಕಡೆ ಭಯ ಫೀಲ್ ಆಗ್ತಿರುತ್ತೆ. ಹಾಗೆ ಯಾಕೆ ಇವ್ರು ಹಿಂಗೆ ನೋಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಕೂಡ ಇರುತ್ತೆ. ಓಕೆನಾ, ಬಟ್ ಆ ವ್ಯಕ್ತಿ ಇವ್ರನ್ನ ನೋಡ್ತಿರಲ್ಲ, ಆ ವ್ಯಕ್ತಿ ಅವರು ತಂದಿರುವಂಥ ಒಂದು ರೊಟ್ಟಿ ಮತ್ತು ಫ್ರೂಟ್ಸ್ ಬ್ಯಾಗ್ ಏನಿರುತ್ತೆ ನೋಡಿ, ಆ ವ್ಯಕ್ತಿ ಅದನ್ನು ಅಷ್ಟು ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಓಕೆನಾ, ಸೊ ಇವ್ರಿಗೆ ಒಂದು ಕಡೆ ಭಯ ಆಗ್ತಿರುತ್ತೆ, ಇನ್ನೇನು ಬಿಡು ರೈಲ್ ಬರುತ್ತಲ್ಲ ಅಂತ ಹೇಳಿ ಆ ವುಮನ್ ಅಲ್ಲೇ ಕೂತಿರ್ತಾರೆ. ಓಕೆನಾ, ಸೊ ಕೂತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಅನೌನ್ಸ್ಮೆಂಟ್ ಕೇಳುತ್ತೆ. ಏನು ಅಂದರೆ ಇನ್ನೂ 1 ಅವರ್ವರೆಗೂ ಲೇಟ್ ಆಗುತ್ತೆ ಟ್ರೈನ್ ಬರೋದು, ಏನೋ ಒಂದು ಇಶ್ಯೂ ಇನ್ನೂ 1 ಅವರ್ ಆದಮೇಲೆ ಬರುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನೋದು ಬರುತ್ತೆ. ಈ ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ಈ ವುಮನ್ ಏನು ಮಾಡ್ತಾರೆ, ಸರಿ ಆಯಿತು ಇನ್ನೂ 1 ಅವರ್ ಅಲ್ವಾ, ಅಷ್ಟರಲ್ಲಿ ನಮ್ಮ ಮಗಳು ಕೊಟ್ಟಿರುವಂಥ ರೊಟ್ಟಿನ ನಾನು ತಿಂದರೆ ಸ್ವಲ್ಪ ಹಸಿವು ಕಡಿಮೆ ಆಗುತ್ತೆ, ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಬೋದು ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಅವ್ರ ಮಗಳು ಕೊಟ್ಟಿರುವಂಥ ರೊಟ್ಟಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಸೊ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಲ್ಲಿ ಆಪೋಸಿಟ್ ಒಬ್ಬ ವ್ಯಕ್ತಿ ಇದ್ದ ಅಂದೆ ನೋಡಿ, ಆ ವ್ಯಕ್ತಿ ಏನು ಮಾಡ್ತಾನೆ, ಬಂದು ಇವ್ರ ಹತ್ರ ಇರುವಂಥ ಒಂದು ರೊಟ್ಟಿ ಬ್ಯಾಗ್ ಏನಿರುತ್ತಲ್ಲ ಅದನ್ನು ಕಳ್ತನ ಮಾಡಿಬಿಡ್ತಾನೆ, ಅಂದರೆ ಕದ್ದು ಬಿಡ್ತಾನೆ. ಓಕೆನಾ, ಕದ್ದಿದ ತಕ್ಷಣ ಈ ವುಮನ್ಗೆ ಫುಲ್ಲು ಲೈಕ್ ತುಂಬ ಒಂಥರ ಭಯ ಥರ ಸ್ಟಾರ್ಟ್ ಆಗಿ ಅವ್ರೇನು ಮಾಡ್ತಾರೆ, ಕಳ್ಳ ಅಂತ ಜೋರಾಗಿ ಕಿಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಚ್ಕೊಂಡಿದ ತಕ್ಷಣ ಅಲ್ಲಿ ಅಕ್ಕಪಕ್ಕ ವ್ಯಕ್ತಿಗಳೆಲ್ಲ ಸೀದಾ ಬಂದು ಇವ್ರ ಸರೌಂಡಿಂಗ್ ಬಂದುಬಿಡ್ತಾರೆ. ಆಯಿತಾ, ಅಲ್ಲೇ ಆ ವುಮನು ಇರ್ತಾರೆ, ಹಾಗೆ ಆ ಕಳ್ಳನೂ ಅಲ್ಲೇ ಇರ್ತಾರೆ. ಸೊ ಇವರಿಬ್ಬರು ಆಪೋಸಿಟ್ ಇರ್ತಾರೆ. ಆಗ ಇರೋರೆಲ್ಲ ಕೇಳ್ತಾರೆ ಏನಾಯಿತು ಅಂತ ಕೇಳಿದ ತಕ್ಷಣ ಈ ವುಮನ್ ಹೇಳ್ತಾರೆ ಏನು ಅಂದರೆ, ಇವ್ನು ನನ್ನ ರೊಟ್ಟಿನ ಮತ್ತು ಫ್ರೂಟ್ಸ್ನೆಲ್ಲ ಕಳ್ತನ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಆಗ ಅಲ್ಲಿರುವಂಥವರೆಲ್ಲ ಏನು ಮಾಡ್ತಾರೆ, ಇವಳಿಗೆ ಏನಾದ್ರು ಹೇಳೋದಕ್ಕೂ ಬಿಡ್ದಂಗೆ ಅವರು, ಅಯ್ಯೋ ಚಿಕ್ಕ ರೊಟ್ಟಿಗೆಲ್ಲ ಯಾಕೆ ಹಿಂಗೆ ಮಾಡ್ತೀರಾ, ಅವ್ನಿಗೆ ಹಸುವಾಗಿತ್ತಲ್ಲ, ಹಸುವಿಗೆ ಅದಕ್ಕೆ ತಗೊಂಡ ಬಿಡು, ಹಂಗೆ ಹಿಂಗೆ ಅಂತೆಲ್ಲ ಅಲ್ಲಿರೋರೆಲ್ಲ ಹೇಳ್ತಾ ಹೋಗ್ತಾರೆ. ಓಕೆನಾ, ಆಗ ಈ ವುಮನ್ಗೆ ಒಂದು ಕಡೆ ಒಂಥರ ಅನಿಸುತ್ತೆ. ಯಾಕೆ ಅಂದರೆ ಇವಾಗ ಕಳ್ತನ ಮಾಡಿರೋದು ಅವನು. ಓಕೆನಾ, ಅವನು ಕಳ್ತನ ಮಾಡಿದ್ದಾನೆ, ಸೊ ಅದನ್ನು ನಾನು ಹೇಳೋದ್ರಿಂದ ಏನು ತಪ್ಪು, ಹಿಂಗೆಲ್ಲ ಎಲ್ಲರೂ ಆ ಭಿಕ್ಷುಕನೇ ಸಪೋರ್ಟ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅವ್ರಿಗೊಂದು ಕಡೆ ಅನಿಸುತ್ತೆ ಆ ವುಮನ್ಗೆ. ಹಾಗೆ ಆ ವುಮನ್ ಹೇಳ್ತಾರೆ ಏನು ಅಂದರೆ, ಇವಾಗ
ಕಳ್ತನ ಮಾಡೋದಕ್ಕಿಂತ ಮುಂಚೆನೇ ಆ ವ್ಯಕ್ತಿ ಬಂದ್ಬಿಟ್ಟು ಈ ವುಮನ್ನ ಕೇಳಿದಿದ್ರೆ ನಾನೇ ರೊಟ್ಟಿ ಕೊಡ್ತಿದ್ದೆ, ಅದು ಬಿಟ್ಟು ನೀನು ಕಳ್ತನ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಅಲ್ಲಿರೋ ಕ್ರೌಡ್ನ ಇವಳು ಪ್ರಶ್ನೆ ಮಾಡ್ತಾಳೆ. ಓಕೆನಾ, ಆಗ ಆ ಕ್ರೌಡ್ ಹೇಳ್ತಾರೆ ಏನು ಅಂದರೆ, ನೀನು ನಿಜವಾಗ್ಲೂ ಈ ಕ್ರೌಡಲ್ಲಿ ಒಬ್ಬರು ಹೇಳ್ತಾರೆ ಏನು ಅಂದರೆ, ನೀನು ನಿಜವಾಗ್ಲೂ ಅಕಸ್ಮಾತ್ ಏನಾರು ಆ ವ್ಯಕ್ತಿ ಬಂದು ನಿನಗೆ ರೊಟ್ಟಿ ಕೊಡು ಅಂತ ಹೇಳಿ ಕೇಳಿದರೆ ಕೊಡ್ತಿದ್ದ, ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳು ನೀನು ನಿಜವಾಗ್ಲೂ ಕೊಡ್ತಿದ್ದ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾರೆ. ಅದನ್ನು ಕೇಳ್ದಂತ ಈ ವುಮನ್ ಏನು ಮಾಡ್ತಾರೆ ಅಂದರೆ ಫುಲ್ ರೈಸ್ ಆಗೋಗ್ತಾರೆ. ಅಂದರೆ ಇವಾಗ ಯಾರಿಗೆ ಆದರೂ ಆಣೆ ಇಟ್ಟು ಅಥವಾ ಪ್ರಮಾಣ ಇಟ್ಟು ಹೇಳು ಅಂದ ತಕ್ಷಣ ಅವ್ರಿಗೊಂದು ಕಡೆ ಕೋಪ ಬರುತ್ತಲ್ಲ, ಸೊ ಅದಕ್ಕೆ ಹೇಳ್ತಾರೆ ನಾನು ಕೊಡ್ತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು, ಬಟ್ ನೀವು ಯಾರು ಕೇಳೋದಕ್ಕೆ, ಅವ್ನು ತಪ್ಪು ಮಾಡಿದ್ದಾನೆ ಅಂದ ತಕ್ಷಣ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆದನೇ ಹೊರತು ನನಗೆ ನ್ಯಾಯ ಹೇಳಿ ಅಂತ ಹೇಳಿ ಕರೆದಿಲ್ಲ ಅಂತ ಹೇಳಿ ಈ ವುಮನ್ ಇದ್ದವರು ಫುಲ್ ರೈಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ನಾವೇನು ನೋಟಿಸ್ ಮಾಡಬೇಕು ಅಂದರೆ ಹಂಗರ್ಗೂ ಮತ್ತು ಪಾವರ್ಟಿಗೂ ಇರುವಂಥ ಒಂದು ಡಿಫ್ರೆಂಟ್ನ ನೋಟಿಸ್ ಮಾಡಬೇಕಾಗುತ್ತೆ. ಅಂದರೆ ಈಗ ಒಬ್ಬ ವ್ಯಕ್ತಿ ಬಂದು ರೊಟ್ಟಿನ ಕಳ್ತನ ಮಾಡಿದ್ನಲ್ಲ, ಆ ವ್ಯಕ್ತಿಗೆ ಹಸಿವು, ಸೊ ಅವ್ನಿಗೆ ಹಸಿವಿರೋ ರೀಸನ್ಗೆ ಅವನೇನು ಮಾಡ್ತಾನೆ, ಅವ್ನಿಗೆ ಹಸಿವನ್ನ ತಡ್ಕೊಳಕ್ಕಾಗದೆ ಅವ್ನು ಏನು ಕೆಲಸ ಬೇಕಾದ್ರೂ ಮಾಡ್ತಾನೆ. ಅದೇ ಆ ಪಾವರ್ಟಿಲಿರೋ ವುಮನು ನೀವು ಆವಾಗಲೇ ನೋಡ್ದಂಗೆ ಅವಳು ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೆ ₹2 ಖರ್ಚಾಗುತ್ತೆ ಅನ್ನೋ ಒಂದು ರೀಸನ್ಗೆ ಅವ್ರ ಪಾಪ ಅಲ್ಲಿಂದ ನಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಒಂದೊಂದು ರೊಟ್ಟಿಗೂ ಕೂಡ ಒಂದೊಂದು ಅಂದರೆ ಅಷ್ಟು ಪ್ರಿಯಾರಿಟಿ ಅನ್ನೋದನ್ನ ಕೊಡ್ತಾರೆ. ಓಕೆನಾ, ಒಂದೊಂದು ರೊಟ್ಟಿಗೂ ಕೂಡ. ಅದಕ್ಕೆ ಇಲ್ಲಿ ನಾವು ಡಿಫ್ರೆನ್ಸ್ನ ನೋಡ್ಬೋದು, ಒಂದು ಪಾವರ್ಟಿ ಮತ್ತು ಹಂಗರ್ಗೂ ಇರುವಂಥ ಒಂದು ಡಿಫ್ರೆನ್ಸ್ನ ಈ ಒಂದು ಲೆಸನಲ್ಲಿ ಪಿ ಲಂಕೇಶ್ ಅವರು ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಆಗ ಈ ಒಂದು ಸ್ಟೋರಿಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂದರೆ ಈ ವುಮನ್ ಎಲ್ಲ ಅಲ್ಲಿ ಕ್ರೌಡಲ್ಲಿರೋರೆಲ್ಲರೂ ಕೂಡ ಆ ವ್ಯಕ್ತಿನೇ ಸಪೋರ್ಟ್ ಮಾಡ್ತಿದ್ದನ್ನ ನೋಡಿಬಿಟ್ಟು ಈ ವುಮನ್ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಏನು ಅಂದರೆ, ಒಂದು ನಾಯಿ ಫುಡ್ನ ಕದೀತಿದೆ ಅಂದರೆ ಇನ್ನು ಮಿಕ್ಕಿದ ನಾಯಿಗಳೆಲ್ಲ ಬಗ್ಲಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಂತ ಹೇಳಿ, ಅಂದರೆ ಈ ಒಂದು ಸೆಂಟೆನ್ಸ್ನ ಆ ವುಮನ್ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಒಬ್ಬ ಬಂದು ಕಳ್ತನ ಮಾಡಿದ್ದಾನೆ ಅಂದ ತಕ್ಷಣ ಇನ್ನು ಮಿಕ್ದವರೆಲ್ಲ ಅವ್ರ ಪರವಾಗಿ ಮಾತಾಡ್ತಿದಾರಲ್ಲ ಅನ್ನೋ ಒಂದು ಅರ್ಥದಲ್ಲಿದೆ. ಓಕೆನಾ, ಈ ಅರ್ಥನ ಹೇಳಿದ ತಕ್ಷಣ ಅಲ್ಲಿರೋರೆಲ್ಲ ಫುಲ್ಲು ಎಲ್ಲರೂ ವುಮನ್ ಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದಂತಹ ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ ಪೊಲೀಸವರೆಲ್ಲ ಬಂದು ಅಲ್ಲಿ ಕಳ್ತನ ಮಾಡಿದ್ನಲ್ಲ ವ್ಯಕ್ತಿ, ಅವನಿಗೆ ತುಂಬ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಯಾಕೆ ಕಳ್ತನ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ ಮಾನವೀಯತೆನ ಬಿಟ್ಟು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ವುಮನ್ಗೆ ಏನು ಅನಿಸುತ್ತೆ ಅಂದರೆ, ಆ ವೀಕ್ಷಕ ಪಾಪ ಅಷ್ಟೊಂದು ಒದೆ ತಿಂತಿದ್ದನ್ನ ನೋಡಿದ ತಕ್ಷಣ ಈ ವುಮನ್ಗೆ ನಾನು ಹಿಂಗೆ ಮಾಡಬಾರ್ದಿತ್ತು ಅನ್ನೋ ಒಂದು ಗಿಲ್ಟ್ ಕಾಡುತ್ತೆ. ಆದರೂ ಕೂಡ ಅವರಿಗೆ ಒಂದು ಕಡೆ ಏನು ಅನಿಸುತ್ತೆ, ಇವಾಗ ರೊಟ್ಟಿನ ಕೇಳಿದಿದ್ರೆ ನಾನೇ ಕೊಟ್ಬಿಡ್ತಿದ್ದೆ, ಅದು ಬಿಟ್ಟು ಕದಿಯೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಅವ್ರಿಗೊಂದು ಕಡೆ ಕಾಡ್ತಿರುತ್ತೆ. ಓಕೆನಾ, ಸೊ ಇಂಥ ಟೈಮಲ್ಲಿ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ಅಲ್ಲೇ ಇನ್ನೂ ಒಬ್ಬರು ಪೊಲೀಸ್ ಇರ್ತಾರೆ, ಮೇನ್ ಪೊಲೀಸ್, ಅವ್ರು ಬಂದುಬಿಟ್ಟು ಆ ಒಂದು ಭಿಕ್ಷುಕನಿಗೂ ಹೊಡೆದು ಹಾಗೆ ಈ ವುಮನ್ ಇರ್ತಾರಲ್ಲ ವುಮನ್ಗೂ ಬೈದ್ಬಿಟ್ಟು ಬನ್ನಿ ನಾನೇ ನಿಮ್ಮ ಮನೆಗೆ ಕರ್ಕೋಗ್ಬಿಡ್ತೀನಿ ಅಂತ ಹೇಳಿ ಜೀಪ್ ಹತ್ತಿಸ್ಕೊಂಡು ಹೋಗ್ತಾರೆ. ಓಕೆನಾ, ಇಲ್ಲಿಗೆ ಈ ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ನಾವು ಇನ್ನೂ ಒಂದು ವಿಷಯ ಏನು ತಿಳ್ಕೊಬೇಕು ಅಂದರೆ, ಇಲ್ಲಿ ಅವರು ಕನ್ವೆ ಮಾಡ್ತಿದ್ದಾರೆ ಸ್ಟ್ರಗಲ್ಲು. ಅಂದರೆ ನಾನು ಆಗಲೇ ಹೇಳ್ದಂಗೆ ಹಸಿವಿಗೂ ಮತ್ತು ಪಾವರ್ಟಿಗೂ ಇರುವಂಥ ಒಂದು ಸ್ಟ್ರಗಲ್ ಆಗಿರ್ಬೋದು, ಹಾಗೆ ನಾರ್ಮಲ್ ಪೀಪಲ್ಗೂ ಆರ್ಡಿನರಿ ಪೀಪಲ್ಗೂ ಅಥವಾ ಒಂದು ಪಾವರ್ಟಿ ಪೀಪಲ್ಗೂ ಡಿಫ್ರೆನ್ಸ್ ಏನಿದೆ. ಈಗ ನಾರ್ಮಲ್ ವ್ಯಕ್ತಿ ಆದರೆ ಬಿಡು ರೊಟ್ಟಿ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದೇ ಪಾವರ್ಟಿಲಿರೋರಿಗೆ ಅದು ರೊಟ್ಟಿನೇ ಅವ್ರಿಗೆ ತುಂಬ ದೊಡ್ಡದಾಗುತ್ತೆ. ಯಾಕೆಂದರೆ ಅವ್ರಿಗೆ ₹1 ಕೂಡ ಒಂದು ಕೂಡಿಟ್ಟು ಅವ್ರು ಏನೋ ಒಂದು ಅಡುಗೆ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಅದೇ ತುಂಬ ದೊಡ್ಡದು ಅಂತ ಹೇಳಿ ಅಲ್ವಾ ಅರ್ಥ. ಸೊ ಅದಕ್ಕೆ ಇಲ್ಲಿರುವಂಥ ಒಂದು ಡಿಫ್ರೆನ್ಸ್ ಏನಿದೆ ಅದನ್ನು ಕನ್ವೆ ಮಾಡಿಬಿಟ್ಟು ಈ ಒಂದು ಸ್ಟೋರಿನ ಎಂಡ್ ಮಾಡ್ತಿದ್ದಾರೆ. ಓಕೆನಾ, ಇಲ್ಲಿಗೆ ಈ ಒಂದು ಸ್ಟೋರಿ ಅನ್ನೋದು ಕಂಪ್ಲೀಟ್ ಆಗುತ್ತಾ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಹೇಳ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.